ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಫಾಸ್ಟ್ ಆಗಿ ಮೂವ್ ಆಗುವಂತ ಒಂದು ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲೇ ಬರುವಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಶನ್ ಮೊದಲು ಬಂದು ನಿಮ್ಗೇನೆ ತಲುಪುತ್ತೆ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾನು ಈ ತರ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ ಸೀರೆಗೆ. ಹಾಗೆ ನೀಡಲ್ ನಂಬರ್ 10 ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು. ಹಾಗೆ ಇವತ್ತಿನ ಡಿಸೈನ್ಗೆ 7 ಎಳೆ ದಾರ ತಗೊಂಡಿದ್ದೀನಿ. ನಾನು ಎಲ್ಲಿಗೆ ಲಾಕ್ ಮಾಡಿದೆ ಅಲ್ವಾ, ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ಒಂದು ಚೈನ್ ತಗೋತಾ ಇದ್ದೀನಿ. ಇವಾಗ ನಾನು ಚೈನ್ಗಳನ್ನ ಹಾಕೋತಾ ಇದ್ದೀನಿ. 1 2 3 4 ಚೈನ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಆದ್ಮೇಲೆ ಫಸ್ಟ್ ಒಂದ್ಸತಿ ಚೆಕ್ ಮಾಡಿ ಎಕ್ಸಾಕ್ಟ್ ಪಾಯಿಂಟ್ಗೆ ಲಾಕ್ ಮಾಡಿದೀವ ಏನು ಅಂತ ಹೇಳಿ. ಮತ್ತೆ ಇವಾಗ ನಾನು ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಇವಾಗ ನಾನು 3 ಚೈನ್ ಹಾಕೊಂಡು ಈ ತರ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾನು ಲಾಕ್ ಅನ್ನ ಮಾಡ್ತಾ ಇದ್ದೀನಿ. ಸ್ಟ್ರೈಟ್ ಆಗಿಟ್ಟಿನೇ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದ್ಮೇಲೆ ಇವಾಗ್ಲೂ ಅಷ್ಟೇ ಸೀರೆಗೆ ಮಾಡ್ತಿರೋದ್ರಿಂದ ಚೆಕ್ ಮಾಡ್ಕೋತಾ ಇರಿ ನೀವು. ಇವಾಗ ನಾನು ಚೈನ್ ಹಾಕೋತಾ ಇದ್ದೀನಿ. ಮತ್ತೆ ಇವಾಗ ನಾನು 4 ಚೈನ್ಗಳು ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. ಇವಾಗ ನೋಡಿ, ಈ ತರ ಸ್ಟ್ರೈಟ್ ಆಗಿ ನೋಡ್ಕೊಳ್ಳಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಂತ. ಅಲ್ಲಿಗೆ ನಾವು ಏನ್ ಸೂಜಿ ಮೇಲೆ 2 ಸತಿ ದಾರ ತಗೊಂಡಿದ್ವಲ್ಲ ಆ ಒಂದಿದ್ರಿಂದ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. 2ರಲ್ಲಿ 1 ಮತ್ತೆ 2ರಲ್ಲಿ 1, ಕೊನೆಯದಾಗಿ ಈ 2 ಕೂಡ 1 ಮಾಡ್ಕೊಳ್ಳೋಣ. ಸೊ ನೋಡಿ, ಇದು ಈ ತರ ಬರುತ್ತೆ. ನಮಗೆ ಒಂಥರ ವಿ ಶೇಪ್ ಅಲ್ಲಿ ಬರುತ್ತೆ ಇದು ಈ ಒಂದು ಶೇಪ್ ಅಲ್ಲಿ. ಇವಾಗ ನಾನು 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕೊಂಡು ಇವಾಗ ಏನು ಇಲ್ಲಿ ತ್ರಿಬಲ್ ಕ್ರೋಶೆ ವರ್ಕ್ ಮಾಡಿದ್ವಿ ಅಲ್ವಾ, ಈ ಒಂದು ತ್ರಿಬಲ್ ಕ್ರೋಶೆಗೆ ನೋಡಿ, ಈ ಒಂದು ತ್ರಿಬಲ್ ಕ್ರೋಶೆಗೆ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೊ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ವರ್ಕ್ ಮಾಡುವಂತ ಸ್ಟಿಚ್ಗೆ ತ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ. ಸೂಜಿ ಮೇಲೆ 1 ಸತಿ ದಾರ ತಗೊಂಡು ವರ್ಕ್ ಮಾಡೋ ಸ್ಟಿಚ್ಗೆ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಸೊ ಇದೇ ತರ ಕಂಪ್ಲೀಟ್ ಆಗಿ ನಾನು ಇಲ್ಲಿ ತ್ರಿಬಲ್ ಕ್ರೋಶೆನ ಫಿಲ್ ಮಾಡ್ಕೋತಾ ಹೋಗ್ತೀನಿ. ಅಂದ್ರೆ ತ್ರಿಬಲ್ ಕ್ರೋಶೆಗೆ ಡಬಲ್ ಕ್ರೋಶೆನ ಹಾಕಿ ಫಿಲ್ ಮಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಯಾರಿಗಾದ್ರು ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಯೆಲ್ಲೋ ಕಲರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ ನಂಬರು, ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಇವಾಗ ಸೇಮ್ ಇಲ್ಲಿ ಏನ್ ಮಾಡ್ತೀರಾ ಅಂತ ಅಂದ್ರೆ ಡಬಲ್ ಕ್ರೋಶೆನ ತುಂಬಾ ಎಳೆದು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಆದಷ್ಟು ಮೀಡಿಯಂ ಲೆಂತ್ ಅಲ್ಲಿ ವರ್ಕ್ ಮಾಡ್ಕೊಳ್ಳಿ. ತೀರಾ ನೀವು ಎಳೆದು ಮಾಡ್ತೀರಾ ಅಂತ ಅಂದಾಗ ಅಷ್ಟು ನೀಟಾಗಿ ಬರೋದಿಲ್ಲ, ಲೂಸ್ ಅಂತ ಅನ್ಸ್ಬಿಡುತ್ತೆ ಸ್ಟಿಚ್ಚು. ಸೊ ಹಾಗಾಗಿ ಒಂದು ಮೀಡಿಯಂ ಸೈಜ್ ಆಗಿ ಲೆಂತ್ ಅಲ್ಲಿ ನೀವು ಮಾಡ್ಕೊಳ್ಳಿ ಡಬಲ್ ಕ್ರೋಶೆನ. ನೋಡಿ, 8 ಡಬಲ್ ಕ್ರೋಶೆ ಆಗಿದೆ. ಇವಾಗ ಎಲ್ಲಿಗೆ ಬರುತ್ತೋ ಈ ತರ ಸ್ಲ್ಯಾಂಟಿಂಗ್ ಆರ್ಚ್ ನ ನೋಡ್ಕೋಬೇಕು. ಅಂದ್ರೆ ಇವಾಗ ಏನು 8 ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಸೊ ಅದನ್ನ ನೋಡ್ಕೊಂಡು ಈ ತರ ಸ್ಟ್ರೈಟ್ ಆಗಿ ಎಲ್ಲಿಗೆ ಬರುತ್ತೋ ನೋಡಿ ನಾನು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 8 ಡಬಲ್ ಕ್ರೋಶೆ ಮಾಡಿದೀನಿ ಅಲ್ವಾ, ನೀವು 10 ಡಬಲ್ ಕ್ರೋಶೆ ಕೂಡ ಮಾಡ್ಬೋದು. 10 ಡಬಲ್ ಕ್ರೋಶೆ ಮಾಡಿದಾಗ ಇನ್ನ ಕೂಡ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ 8 ಮಾಡಿ ತೋರಿಸ್ತೀನಿ, ಬಟ್ ಮುಂದೆ ನಾನು 10 ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮತ್ತೆ 3 ಚೈನ್ ಹಾಕಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡೆ. 3 ಚೈನ್ ಆದ್ಮೇಲೆ ಇವಾಗ 4 ಚೈನ್ ಹಾಕೋತೀನಿ. ಸ್ಟಾರ್ಟಿಂಗ್ ಅಲ್ಲಿ 4 ಚೈನ್ 3 ಚೈನ್ ಹಾಕಿದ್ದೆ ಅಲ್ವಾ, ಸೊ ಹಾಗಾಗಿ ಆರ್ಚ್ ಎಂಡ್ ಆದ್ಮೇಲೆ 3 ಚೈನ್ ಹಾಕೊಂಡಿದ್ದೀನಿ. 3 ಚೈನ್ ಹಾಕೊಂಡು ಲಾಕ್ ಮಾಡ್ಕೋಬೇಕು. 3 ಚೈನ್ ನಾವು ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡೋದು. ಈ ತರ ಸ್ಟ್ರೈಟ್ ಆಗಿ ಇಟ್ಕೊಂಡೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ನ ಮಾಡ್ಬೇಕಾದ್ರೆ ಸೀರೆಗೆ ಸ್ವಲ್ಪ ಲೂಸ್ ಆಗಿನೇ ಲಾಕ್ ಮಾಡ್ಕೊಳ್ಳಿ. 3 ಚೈನ್ ಆದ್ಮೇಲೆ ಮತ್ತೆ ನಾನು 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಈ 4 ಚೈನು ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇವಾಗ 4 ಚೈನ್ ಹಾಕೊಂಡು ಸೂಜಿ ಮೇಲೆ 2 ಸತಿ ದಾರ ತಗೊಂಡು 4 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ನೋಡ್ಕೊಂಡು ನಾವು ಈ ತರ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಆರ್ಚ್ ಎಂಡ್ ಆದ್ಮೇಲೆ 3 ಚೈನು ಮತ್ತೆ 4 ಚೈನ್ ಹಾಕೊಂಡ್ವಿ. ಮತ್ತೆ 4 ಚೈನ್ ಹಾಕಿ ತ್ರಿಬಲ್ ಕ್ರೋಶೆನ ಮಾಡ್ಕೊಂಡಿದ್ವಿ. 4 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ನೋಡ್ಕೊಂಡು ಕರೆಕ್ಟ್ ಆಗಿ ವಿ ಶೇಪ್ ಅಲ್ಲೇನೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಅಂದ್ರೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಈ ತರ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನೀವು ಸ್ಲ್ಯಾಂಟ್ ಆಗಿಟ್ಟು ಸ್ವಲ್ಪ ಬ್ರಾಡ್ ಆಗಿ ವಿ ಶೇಪ್ ನ ಮಾಡ್ಕೋತೀರಾ ಅಂತ ಅಂದ್ರೆ ಅದು ಕೂಡ ನೀವು ವರ್ಕ್ ಮಾಡ್ಕೋಬಹುದು.
ಸೊ ನೋಡಿ ಇದು ಈ ತರ ಬರುತ್ತೆ. ಇವಾಗ ಮತ್ತೆ 2 ಚೈನ್ ಹಾಕೊಂಡು ನಾವೇನ್ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆಗೆ ನಾವು 8 ರಿಂದ 10 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಎಷ್ಟು ಡಬಲ್ ಕ್ರೋಶೆ ಮಾಡ್ತೀವಿ ಅನ್ನೋದನ್ನ ಕೌಂಟಿಂಗ್ಸ್ ಕರೆಕ್ಟ್ ಆಗಿ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ನೆಕ್ಸ್ಟ್ ವರ್ಕ್ ಮಾಡ್ಬೇಕಾದ್ರೆ ಸೇಮ್ ಕೌಂಟಿಂಗ್ಸ್ ಅಲ್ಲೇ ವರ್ಕ್ ಮಾಡೋದ್ರಿಂದ ನಮ್ಗೆ ಕೌಂಟಿಂಗು ಕರೆಕ್ಟ್ ಆಗಿ ಇರಬೇಕು. ಸ್ವಲ್ಪ ಡಬಲ್ ಕ್ರೋಶೆ ಸ್ಟಿಚಸ್ ಇಲ್ಲಿ ನಾನು ಫಾಸ್ಟ್ ಆಗೇನೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಸ್ಲೋ ಆಗಿ ಕೂಡ ಮಾಡಿ ನೋಡ್ಕೋಬಹುದು. ಆ ತರ ಒಂದು ಆಪ್ಷನ್ ಕೂಡ ಇದೆ. ಸ್ಲೋ ಆಗಿ ಕೂಡ ನೀವು ಮಾಡಿ ವಿಡಿಯೋನ ನೋಡ್ಕೋಬಹುದು. ಇಲ್ಲ ಅಂದ್ರೆ ಫಸ್ಟ್ ಆರ್ಚ್ ಹತ್ರನೇ ಸ್ಕಿಪ್ ಮಾಡ್ಕೊಂಡ್ರೆ ಫಸ್ಟ್ ಆರ್ಚ್ ಸ್ವಲ್ಪ ನಾನು ಸ್ಲೋ ಆಗಿ ಮಾಡಿ ತೋರಿಸಿದ್ದೀನಿ. ಸೊ ಅಲ್ಲಿ ಕೂಡ ನೀವು ನೋಡ್ಕೋಬಹುದು. ಸೊ 8 ರಿಂದ 10 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬಹುದು. ಸೊ ಇಲ್ಲಿ ಲೆಂತ್ ಕಡೆ ಕರೆಕ್ಟ್ ಆಗಿ ಗಮನ ಕೊಟ್ಕೊಳ್ಳಿ. ವೇರಿಯೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ ಕೇಸ್ ವೇರಿಯೇಷನ್ ಆಯ್ತು ಅಂದ್ರೆ ಡಿಸೈನ್ ನೀಟಾಗಿ ಬರೋದಿಲ್ಲ. ಇವಾಗ ಇದನ್ನ ಈ ತರ ಸ್ಟ್ರೈಟ್ ಆಗಿಟ್ಟು ಎಲ್ಲಕ್ಕೆ ಬರುತ್ತೋ ನೋಡಿ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಆಗಿದೆ, ಸ್ಲ್ಯಾಂಟಿಂಗ್ ಆರ್ಚ್ ತರ. ಸೊ ಇವಾಗ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ 3 ಚೈನ್ ಹಾಕೊಳ್ಳೋಣ. 1 2 3 ಚೈನ್ ಹಾಕೊಂಡು ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇವಾಗ 4 ಚೈನ್ ಹಾಕೊಳ್ಳಿ. ಸ್ಟ್ರೈಟ್ ಆಗಿಟ್ಟು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಮತ್ತೆ ಇವಾಗ 4 ಚೈನ್ ಹಾಕೊಳ್ಳಿ. 4 ಚೈನ್ ಹಾಕೊಂಡು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಎಲ್ಲಕ್ಕೆ ಬರುತ್ತೋ 4 ಚೈನ್ ನೋಡ್ಕೊಂಡು ನಾವು ಡೈರೆಕ್ಟ್ ಆಗೇನೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಇವಾಗ 2 ಚೈನ್ ಹಾಕೊಂಡು ಈ ತ್ರಿಬಲ್ ಕ್ರೋಶೆ ಗ್ಯಾಪ್ಗೆ ಈ ತರ ಡಬಲ್ ಕ್ರೋಶೆ ವರ್ಕ್ ಮಾಡಿದ್ವಿ ಅಲ್ವಾ, ಸ್ಲ್ಯಾಂಟಿಂಗ್ ಆರ್ಚು. ಇದೇ ರೀತಿ ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಸೀರೆ ಪೂರ್ತಿ. ನೋಡಿ ಇಲ್ಲಿ ಸೀರೆ ಪೂರ್ತಿ ಇದೇ ತರ ವರ್ಕ್ ಮಾಡಿ ಆಗಿದೆ. ಸೊ ಹಾಗೇನೆ ಸ್ಲ್ಯಾಂಟಿಂಗ್ ಆರ್ಚ್ ಎಂಡ್ ಆದ್ಮೇಲೆ 3 ಚೈನ್ ಹಾಕಿ ಆಮೇಲೆ 4 ಚೈನ್ ಹಾಕೋಬೇಕು. ಆಮೇಲೆ 4 ಚೈನ್ ಹಾಕಿ ಸ್ಲ್ಯಾಂಟಿಂಗ್ ಆರ್ಚ್ ನ ಸ್ಟಾರ್ಟ್ ಮಾಡ್ಕೋಬೇಕು. ಮತ್ತೆ ನೋಡಿ ಇಲ್ಲಿ ಫಸ್ಟ್ ಎಲ್ಲಿಗೆ ಲಾಕ್ ಮಾಡಿದೆ ಅಲ್ವಾ, ಅದೇ ಪಾಯಿಂಟ್ಗೆ ನಾನು ದಾರನ ಲಾಕ್ ಮಾಡ್ಕೊಂಡಿದ್ದೀನಿ. ಸೇಮ್ ಪಾಯಿಂಟ್ಗೆ ನಿಡಲ್ನ ಹಾಕಿ ಒಂದು ಲಾಕ್ ಮಾಡ್ಕೊಂಡು ಇವಾಗ ನಾನು ಚೈನ್ ಹಾಕೋತೀನಿ. 1 2 3 4 ಚೈನ್ ಹಾಕೊಂಡು ಇಲ್ಲಿ 4 ಚೈನ್ ಲಾಕ್ ಇದೆ ಅಲ್ವಾ, ಈ ಲಾಕ್ ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಅಂದ್ರೆ ಲಾಕ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ. 4 ಚೈನು ರೀಚ್ ಆಗಿಲ್ಲ ಅಂತ ಅಂದ್ರೆ ನೀವು ಒಂದು ಚೈನ್ ಎಕ್ಸ್ಟ್ರಾ ಕೂಡ ಹಾಕೋಬಹುದು. ಲಾಕ್ ಮಾಡಿ ಆದ್ಮೇಲೆ ಇವಾಗ ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ನಾವೇನು 4 ಚೈನ್ ಹಾಕಿದ್ವಿ ಅಲ್ವಾ, ಇಲ್ಲಿ ಡೈರೆಕ್ಟ್ ಆಗಿ ಈ ಒಂದು 4 ಚೈನ್ ನ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ ಸೇಮ್ ಅದೇ 4 ಚೈನ್ ನ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಳ್ಳಿ. ನಾನು ಈ ಕಡೆ ಸಿಲ್ವರ್ ಕಲರ್ ಅಲ್ಲಿ ಏನ್ ಡಬಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಸೊ ಅದೇ ಲೆಂತ್ ನ ಇಲ್ಲೂ ಕೂಡ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಒಂದ್ ಕಡೆ ಒಂದು ಲೆಂತ್, ಇನ್ನೊಂದ್ ಕಡೆ ಇನ್ನೊಂದು ಲೆಂತ್ ನಾವು ವರ್ಕ್ ಮಾಡ್ಕೋಬಾರ್ದು. ಮತ್ತೆ ಇವಾಗ ಡಬಲ್ ಕ್ರೋಶೆ, ಮತ್ತೆ ಕರೆಕ್ಟ್ ಆಗಿ ಜಾಗನ ನಾವು ಈ ತರ ಸ್ಟಿಚಸ್ ನ ಈ ಕಡೆ ಜರುಗಿಸ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಸ್ಟಿಚಸ್ ನ ವರ್ಕ್ ಮಾಡ್ತಾ ಹೋಗ್ಬೇಕು. ಸೊ ನಾವು ಆ ಕಡೆ ಕೂಡ 8 ಡಬಲ್ ಕ್ರೋಶೆ ಮಾಡಿದ್ರೆ ಈ ಕಡೆ ಕೂಡ 8 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ನಾವು ಲೆಫ್ಟ್ ಸೈಡ್ ಅಲ್ಲಿ 10 ಡಬಲ್ ಕ್ರೋಶೆ ಮಾಡಿದ್ವಿ ಅಂತ ಅಂದ್ರೆ ಈ ಕಡೆಗೆ 10 ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗತ್ತೆ. ಎಷ್ಟು ಕೌಂಟಿಂಗ್ ಒಂದ್ ಸೈಡ್ ಮಾಡಿರ್ತೀವೋ ಇನ್ನೊಂದು ಕೂಡ ಅಷ್ಟೇ ಕೌಂಟಿಂಗ್ ಅಲ್ಲೇ ವರ್ಕ್ ಮಾಡ್ಕೋಬೇಕು. ನೋಡಿ ಈ ತರ ಬರುತ್ತೆ. ಇವಾಗ ಕೊನೆಯದಾಗಿ ಒಂದು ಬೀಡ್ ನ ತಗೋತಾ ಇದ್ದೀನಿ. ಈ ಕಡೆ ಹಾಫ್ ಸೈಡ್ ಕಂಪ್ಲೀಟ್ ಆದ್ಮೇಲೆ ಒಂದು ಬೀಡ್ ನ ಹಾಕೋತಾ ಇದ್ದೀನಿ. ಬೀಡ್ ನ ಹಾಕೊಂಡು ಬೀಡ್ ನ ಲಾಕ್ ಮಾಡಬಾರ್ದು. ಡೈರೆಕ್ಟ್ ಆಗಿ ಈ ಕಡೆ ಸ್ಲ್ಯಾಂಟಿಂಗ್ ಆರ್ಚ್ ನ ಮಾಡೋದಕ್ಕೆ ನಾವೇನು 2 ಚೈನ್ ಹಾಕಿದ್ವಿ ಅಲ್ವಾ, ಇಲ್ಲಿ 2 ಚೈನ್ ಫಸ್ಟ್ ಹಾಕಿದ್ವಲ್ವಾ, ಆ 2 ಚೈನ್ಗೆ ಮೇಲ್ಗಡೆಗೆ ನಾವು ಲಾಕ್ ಮಾಡಬೇಕು. 2 ಚೈನ್ ನ ಗ್ಯಾಪ್ಗೆ ಲಾಕ್ ಮಾಡಬಾರ್ದು. ಮೇಲ್ಗಡೆ ನಮ್ಗೆ ಚೈನ್ ತರ ಕಾಣಿಸುತ್ತಲ್ವಾ, ಆ ಒಂದು ಚೈನ್ಗೆ ನಾವು ಬೀಡ್ ನ ಹಾಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದ್ಮೇಲೆ ಮತ್ತೆ ಇಲ್ಲಿ ಡಬಲ್ ಕ್ರೋಶೆ ಮೇಲೆ ಇಲ್ಲಿ ಚೈನ್ ತರ ಕಾಣಿಸ್ತಾ ಇದೆ ನೋಡಿ, ಲೂಪ್ ತರ. ಈ ಒಂದು ಲೂಪ್ಗೆ ಸಿಂಗಲ್ ಕ್ರೋಶೆನ ಹಾಕ್ಬೇಕು, ಅಂದ್ರೆ ಲಾಕ್ ನ ಮಾಡ್ಕೋಬೇಕು. ನೋಡಿ ಹಾಗೆ ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೂ ಕೂಡ ಸಿಂಗಲ್ ಕ್ರೋಶೆನ ವರ್ಕ್ ಮಾಡಬೇಕು. ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ ವರ್ಕ್ ಮಾಡಬೇಕಾದ್ರೆ ಅಲ್ಲಿಗೆ ನಾವು
ಒಂದೊಂದು ಸ್ಟಿಚ್ಗೂ ಜಾಗ ಬಿಡ್ತಾ ಹೋಗುತ್ತೆ. ಬಿಟ್ಟಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ಒಂದು ಪಾಯಿಂಟ್ಗೆ ಮಾಡಬೇಕು ಅಂತ. ಅದೇ ಪಾಯಿಂಟ್ಗೆ ಕರೆಕ್ಟಾಗಿ ನಾವು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಲೂಸ್ ಆಗೇನೆ ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳಿ. ತೀರಾ ಟೈಟಾಗಿ ವರ್ಕ್ ಮಾಡ್ಕೊಂಡ್ರೆ ಒಂಥರ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ ಡಿಸೈನು. ಸೊ ಇಲ್ಲಿ 8 ನಮಗೆ ಡಬಲ್ ಕ್ರೋಶೆ ಬಂದಿರೋದ್ರಿಂದ 8 ನಮಗೆ ಸಿಂಗಲ್ ಕ್ರೋಶೆ ಬರುತ್ತೆ. ಮತ್ತೆ ಕೊನೆಯದಾಗಿ ಡಿಸೈನ್ ನೋಡಿ ಕಂಪ್ಲೀಟ್ ಆದ್ಮೇಲೆ ಆರ್ಚು ಈ ರೀತಿ ಕಾಣಿಸುತ್ತೆ. ಕೊನೆ ಲಾಕ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ನ ಎಂಡ್ ಮಾಡಿದ್ವಿ ಅಲ್ವಾ ಲಾಕು, ಆ ಲಾಕ್ ಮೇಲೆ ಕೊನೆ ಸಿಂಗಲ್ ಕ್ರೋಶೆನ ಹಾಕೊಳ್ಳಿ. ಅಂದ್ರೆ ಲಾಸ್ಟ್ ಅಲ್ಲಿ ಎಂಡ್ ಮಾಡ್ಕೋಬೇಕು. ನೋಡಿ ಎಂಡ್ ಮಾಡ್ಕೊಂಡಾಗ ಇದು ಈ ತರ ಕಾಣಿಸುತ್ತೆ. ಇದು ಒಂಥರ ಹಾಫ್ ಅಂಡ್ ಹಾಫ್ ಡಿಸೈನ್. ಆರ್ಚ್ ಬಂದು 2 ಕಲರ್ ಅಲ್ಲಿ ಇರುತ್ತೆ. ಸೊ ಈ ಒಂದು ಡಿಸೈನ್ ನಾನೇನು ಸಿಂಗಲ್ ಬೀಡ್ ಹಾಕಿದ್ದೆ ಅಲ್ವಾ, ಆ ಜಾಗದಲ್ಲಿ 3 ಬೀಡ್ಗಳನ್ನ ಹಾಕಿ ಕೂಡ ಮಾಡೋದನ್ನ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ಅದನ್ನ ಕೂಡ ಚೆಕ್ ಮಾಡ್ಕೋಬಹುದು. ಮತ್ತೆ ಇವಾಗ 4 ಚೈನ್ ಹಾಕಿ 4 ಚೈನ್ ಲಾಕ್ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ 1 ವರ್ಷದ ಹಳೆ ವಿಡಿಯೋಸ್ನ ನೀವು ತೆಗೆದಾಗ ಸೇಮ್ ಡಿಸೈನ್ ಸ್ವಲ್ಪ ವೇರಿಯೇಷನ್ ಅಲ್ಲಿ ಮಾಡಿದ್ದೀನಿ, ಅದನ್ನ ಕೂಡ ನೀವು ನೋಡ್ಕೋಬಹುದು. ಲಾಕ್ ಮಾಡಿ ಆದ್ಮೇಲೆ ಇವಾಗ ಇಲ್ಲಿಂದಾನೆ ನಾವು ಈ ಕಡೆ ಏನು 4 ಚೈನ್ ಹಾಕಿದ್ವಿ ಅಲ್ವಾ, ಅದೇ 4 ಚೈನ್ ನ ಗ್ಯಾಪ್ಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಇಲ್ಲಿಗೆ ಈ ಕಡೆ ಅರ್ಧ ಭಾಗನ ಈ ತರ ಫಿಲ್ ಮಾಡ್ಕೋಬೇಕು. ಸ್ಟಿಚಸ್ ಕೌಂಟಿಂಗ್ ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು ವರ್ಕ್ ಮಾಡ್ಕೊಳ್ಳಿ. ಸ್ಟಿಚಸ್ ಕೌಂಟಿಂಗ್ ಮಿಸ್ ಆಯ್ತು ಅಂದ್ರೆ ಕಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಯಾರಿಗಾದ್ರು ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಮೆಟೀರಿಯಲ್ಸ್ ಏನೋ ಪರ್ಚೇಸ್ ಮಾಡಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇತ್ತಲ್ವಾ ಮೇಲ್ಗಡೆ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡೀಟೇಲ್ಸ್ ನ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕೂಡ ಹೋಗಿ ನೀವು ಬೀಡ್ಸ್ ನ ಪರ್ಚೇಸ್ ಮಾಡ್ಬೋದು. ಪ್ರತಿಯೊಂದು ಮೆಟೀರಿಯಲ್ಸ್ ಒಂದೇ ಪ್ಲೇಸ್ ಅಲ್ಲೇ ಸಿಗತ್ತೆ, ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ ಹೆಂಗೆ ನಮಗೆ ಕರೆಕ್ಟಾಗಿ ಆರ್ಚ್ ಬರುತ್ತೆ ಅಂತ ಅಂದ್ರೆ, ಒಂದು ಸೈಡ್ ಅಲ್ಲಿ ನಾವು ಯಾವ ಒಂದು ಲೆಂತ್ ನ ನಾವು ಬ್ಯಾಲೆನ್ಸ್ ಮಾಡಿದ್ವಿ ಅಲ್ವಾ, ಅದೇ ಲೆಂತ್ ಇನ್ನೊಂದು ಕಲರ್ ಅಲ್ಲಿ ಮಾಡ್ಬೇಕಾದ್ರೂ ನಾವು ಬ್ಯಾಲೆನ್ಸ್ ಮಾಡಬೇಕು. ಅವಾಗ ನಮ್ಗೆ ಡಿಸೈನ್ದು ನೀಟಾಗಿ ಕಾಣಿಸುತ್ತೆ. ಒಂದ್ ಕಡೆ ನೀವು ವೇರಿಯೇಷನ್ ದೊಡ್ಡದಾಗಿ ಡಬಲ್ ಕ್ರೋಶೆ ಮಾಡಿ ಇನ್ನೊಂದ್ ಕಡೆ ಪುಟ್ದಾಗಿ ಮಾಡಿದ್ರೆ ಡಿಸೈನ್ ಲುಕ್ ಬರೋದಿಲ್ಲ. ಮತ್ತೆ ಬೀಡ್ ಹಾಕೊಳ್ಳಿ. ಈ ಕಡೆ ಆರ್ಚ್ನ ಸ್ಟಾರ್ಟ್ ಮಾಡೋದಕ್ಕೆ ನಾವೇನು 2 ಚೈನ್ ಹಾಕಿದ್ವಿ ಅಲ್ವಾ, 2 ಚೈನ್ ನ ಮೇಲ್ಗಡೆ ಚೈನ್ ತರ ಬರುತ್ತಲ್ವಾ, ಸೊ ಆ ಒಂದು ಗ್ಯಾಪ್ಗೆ ನಾವು ಲಾಕ್ ಮಾಡ್ಕೊಳ್ಳೋದು. ಲಾಕ್ ಆದ್ಮೇಲೆ ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೆ ಬರೋ ಹೋಲ್ಗೆ ನಾವು ಸಿಂಗಲ್ ಕ್ರೋಶೆನ ಮಾಡ್ತಾ ಹೋಗ್ಬೇಕು. ಇದು ತುಂಬಾ ದಿವಸದಿಂದ ರಿಕ್ವೆಸ್ಟ್ ಇದ್ದಂತ ಡಿಸೈನು. ಸೊ ಹಾಗಾಗಿ ಈ ಡಿಸೈನ್ ನ ಸ್ಯಾರಿಗೆನೆ ಮಾಡಿ ತೋರಿಸ್ತಾ ಇದ್ದೀನಿ. ಸುಮಾರು ಜನ ಹೇಳ್ತಾ ಇದ್ರಿ ನಮ್ದು ಡಿಸೈನ್ ಇಲ್ಲ, ನೀವು ಹಾಕಿಲ್ಲ ಅಂತ ಹೇಳಿ. ಯಾವ್ಯಾವ ಡಿಸೈನು ನಿಮ್ದು ಹಾಕಿಲ್ಲ ಅನ್ನೋದನ್ನ ಸುಮಾರು ಜನಕ್ಕೆ ವಾಟ್ಸಪ್ ಮಾಡಿದಾರೆ ಆಲ್ರೆಡಿ. ಇನ್ನ ಯಾರಾದ್ರೂ ನಿಮ್ಮ ರಿಕ್ವೆಸ್ಟೆಡ್ ಡಿಸೈನು ವಾಟ್ಸಪ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಕ್ಲಾಸಸ್ ಎನ್ಕ್ವೈರಿಗೆ ಅಂತ ಈ ನಂಬರ್ ಕೊಟ್ಟಿದೆ ಅಲ್ವಾ, ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಕೂಡ ನನಗೆ ಮಾಡ್ಬೋದು. ವಾಟ್ಸಪ್ ಕಾಲ್ ಕೂಡ ನೀವು ಮಾಡ್ಬೋದು. ನಾರ್ಮಲ್ ಕಾಲ್ಗಿನ್ನ ವಾಟ್ಸಪ್ ಕಾಲ್ನ ನಾನು ರಿಸೀವ್ ಮಾಡ್ತೀನಿ. ಸೊ ಅದನ್ನ ಕೂಡ ನೀವು ಮಾಡ್ಬೋದು. ಯಾವಾಗ್ಲೂ ಈ ಡಿಸೈನ್ ನ ಮಾಡ್ಬೇಕಾದ್ರೆ ನಾವೇನು ಲಾಕ್ ಮಾಡ್ತೀವಲ್ವ ಸ್ವಲ್ಪ ಲೂಸ್ ಆಗಿ ಲಾಕ್ ಮಾಡ್ಕೊಳ್ಳಿ, ಅವಾಗ ನೀಟಾಗಿ ಬರುತ್ತೆ. ಕೊನೆಯದು ಮಾತ್ರ ಇಲ್ಲಿ ಆರ್ಚ್ ನ ಎಂಡ್ ಮಾಡಿದ್ವಿ ಅಲ್ವಾ, ಎಂಡ್ ಲಾಕ್ ನ ಮೇಲೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕೊಳ್ಳಿ. ಸೊ ಈ 4 ಚೈನ್ ನ ಗ್ಯಾಪ್ಗೆ ಕುಚ್ ಬರೋ ಅಂತದ್ದು ನೋಡಿ. 4 ಚೈನ್ ಹಾಕಿ ಲಾಕ್ ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇವಾಗ ನೆಕ್ಸ್ಟ್ 4 ಚೈನ್ ಇತ್ತಲ್ವಾ, ಅಲ್ಲಿಗೆ ಇದೇ ತರ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ 2 ಆರ್ಚ್ ಮಧ್ಯೆ 4 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಇಲ್ಲಿಗೆ ಕುಚ್ಚ ಹಾಕೋದು. ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮ್ಗೆ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಡಿಸೈನ್ ಕಂಪ್ಲೀಟ್ ಆಗಿದೆ. ನಾನು ಕುಚ್ಚು ಕೂಡ ಕಟ್ಟಿ ಆಗಿದೆ. ಕುಚ್ಚನ್ನ ಕಟ್ಟೋದಕ್ಕೆ 150 ದಾರ ತಗೊಂಡು ಕುಚ್ಚನ್ನ ಕಟ್ಟಿದ್ದೀನಿ. ಸೊ ಹಾಫ್ ಅಂಡ್ ಹಾಫ್ ಡಿಸೈನು ಹೇಗಿದೆ ಅಂತ ನೀವೊಂದು ಕಮೆಂಟ್ ಮಾಡಿ ತಿಳಿಸಿ ನನಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಪ್ರೈಸಸ್ ಬಗ್ಗೆ ಹೇಳೋದಾದ್ರೆ ನಾವು ಇದಕ್ಕೆ 700 ಇಂದ 850 ವರೆಗೂ ತಗೋಬಹುದು. ಇನ್ನ ಕಡಿಮೆ ತಗೊಂಡು ಕಡಿಮೆ ಕೂಡ ತಗೋತಾರೆ. ಡಿಸೈನ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಏನೆಲ್ಲ ಚೇಂಜಸ್ ಏನಾದ್ರು ಮಾಡ್ಕೋಬೇಕು ಅನ್ನೋದಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.